ಪಬ್ಲಿಕ್ ಒಪಿನಿಯನ್ನ ಹೆಸರಿನಲ್ಲಿ ಮೈಕ್ ಹಿಡ್ಕೊಂಡು ರಸ್ತೆಗಳಲ್ಲಿ ಓಡಾಡ್ತಾ ಯುವ ಜನತೆಯಲ್ಲಿ ಅಸಂಬದ್ಧ ಪ್ರಶ್ನೆಗಳನ್ನ ಕೇಳುವುದು ಕೂಡ ಇತ್ತೀಚೆಗೆ ಕಾಮನ್ ಆಗಿಬಿಟ್ಟಿದೆ. ಯುವ ಲೇಖಕರು, ಯುವ ಬರಹಗಾರರು ಅಂತ ಅಂದುಕೊಂಡವರು ಅವರು ಈ ರೀತಿಯಾಗಿ ಬರೆಯುವಂತದ್ದನ್ನ ಮಾಡ್ತಾ ಇದ್ದಾರೆ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಿನಲ್ಲಿ, ವೈಯಕ್ತಿಕ ಸ್ವಾತಂತ್ರ್ಯದ ಹೆಸರಿನಲ್ಲಿ ಸ್ವೇಚ್ಛೆಯ ಪರಾಕಾಷ್ಠೆಗೆ ತಲುಪಿರುವಂತದ್ದು ಅತ್ಯಂತ ದೊಡ್ಡ ದುರಂತ. ಭಾರತೀಯ ಸಂಸ್ಕೃತಿಗೆ ಇದು ಅತ್ಯಂತ ಅಪಾಯಕಾರಿಯಾದಂಥದ್ದು. ಇದನ್ನೇ ಕಟ್ಟರ್ ಸಂಪ್ರದಾಯವನ್ನು ಒಳಗೊಂಡ ಸಂಸ್ಕೃತಿ ಅಲ್ಲ. ಪುಸ್ತಕದಲ್ಲಿ ಹೀಗೆ ಬರೆದಿದೆ, ಹಾಗಾಗಿ ನಾವು ಇದನ್ನೇ ಪಾಲನೆ ಮಾಡ್ತೇನೆ ಅಂತ ಯಾವತ್ತೂ ಕೂಡ ಭಾರತೀಯ ಸಮಾಜ ಹೇಳಲಿಲ್ಲ. ಸ್ನೇಹಿತರೆ ನಮಸ್ಕಾರ. ನಿನ್ನೆಯಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ, ನ್ಯೂಸ್ ಚಾನೆಲ್ಗಳಲ್ಲಿ ಯೂಟ್ಯೂಬರ್ ರಣವೀರ್ ಅವರ ಸುದ್ದಿ ಬಹಳ ಜೋರಾಗಿ ಹರಿದಾಡ್ತಾ ಇದೆ. ಸಮೈ ರೈನಾ ಅನ್ನುವಂತಹ ವ್ಯಕ್ತಿಯ ಯೂಟ್ಯೂಬ್ ಚಾನೆಲ್ನಲ್ಲಿ ಇಂಡಿಯಾಸ್ ಗಾಟ್ ಲ್ಯಾಟೆಂಟ್ ಅನ್ನುವಂತಹ ಶೋ ಒಂದರಲ್ಲಿ ಆಡಿದ್ದ ಅಶ್ಲೀಲತೆಯ ಪರಮಾವಧಿಯ ಮಾತುಗಳಿಗೆ ದೇಶದಾದ್ಯಂತ ಬಹಳ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗುತ್ತಾ ಇದೆ. ಈತ ಮತ್ತು ಸಮೈ ರೈನಾ ವಿರುದ್ಧ ಗುವಾಹಟಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಇನ್ನೇನು ಅವನ ಬಂಧನ ಕೂಡ ಆಗುವಂತಹ ಸಾಧ್ಯತೆಗಳು ಕಾಣ್ತಾ ಇದೆ. ಆದರೆ ಈತನ ಮಾತುಗಳನ್ನ ಸ್ವಸ್ಥ ಸಮಾಜ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗಿಯೂ ಇಲ್ಲ. ಅದು ಅಷ್ಟೊಂದು ವಲ್ಗ್ಯಾರಿಟಿಯಿಂದ ಕೂಡಿತ್ತು. ನಮಗೆ ಇದನ್ನ ಸಮಾಜದ ಮುಂದೆ ಬಾಯಿ ಬಿಟ್ಟು ಹೇಳಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಅಂದರೆ ಅದರಲ್ಲಿರುವಂತಹ ಅಶ್ಲೀಲತೆ ಎಷ್ಟು ಇರಬಹುದು ಅನ್ನುವುದನ್ನ ಒಂದ್ಸಲಿ ನಾವೇ ಯೋಚನೆ ಮಾಡಬೇಕು. ಇಂಡಿಯಾಸ್ ಗಾಟ್ ಲ್ಯಾಟೆಂಟ್ ಅನ್ನುವಂತಹ ರಿಯಾಲಿಟಿ ಶೋ ಅಂತೆ ಇಂಥ ಅಸಂಬದ್ಧ ಅಶ್ಲೀಲ ಪ್ರಶ್ನೆಗಳನ್ನ ಕೇಳಿ ಉತ್ತರ ಪಡೆದುಕೊಳ್ಳುವುದು, ಬಾಡಿ ಶೇಮ್ ಮಾಡುವುದು, ಬಿಲೋ ದ ಬೆಲ್ಟ್ ಜೋಕ್ನ ಹೆಸರಿನಲ್ಲಿ ಅಶ್ಲೀಲವಾಗಿ ಮಾತನಾಡುವುದು ಯಾವ ಸೀಮೆಯ ರಿಯಾಲಿಟಿ ಶೋ ಅಂತಲೇ ನನಗೆ ಅರ್ಥವಾಗೋದಿಲ್ಲ. ಈ ಶೋನಲ್ಲಿ ಟ್ಯಾಲೆಂಟ್ ಹಂಟ್ ಅನ್ನುವಂತಹ ಹೆಸರಿನಲ್ಲಿ ಯಾವ ಟ್ಯಾಲೆಂಟ್ ಅನ್ನ ಹಂಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನನಗೆ ಸ್ಪಷ್ಟವಾಗಿ ಅರ್ಥವೇ ಆಗುತ್ತಾ ಇಲ್ಲ. ಇಂತಹ ಜೋಕ್ಗಳನ್ನ ಕ್ರ್ಯಾಕ್ ಮಾಡುವುದು, ಯಾರ್ಯಾರಿಗೆ ಏನೇನು ಬೈಯುವುದು, ಅದನ್ನೇ ಇವರು ಹಂಟ್ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ. ಒಂದೆರಡು ತಿಂಗಳ ಹಿಂದೆ ಒಂದು ವಿಡಿಯೋ ವೈರಲ್ ಆಗಿತ್ತು. ಖಾಸಗಿ ಚಾನೆಲ್ನಲ್ಲಿ ಇಂಥದ್ದೇ ಒಂದು ರಿಯಾಲಿಟಿ ಶೋನಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಮಹಿಳೆಯೊಬ್ಬರು ಬಂದಿದ್ರು. ಜಡ್ಜ್ಗಳು ಅವರಲ್ಲಿ ಮದುವೆ ಆಗಿದೆಯಾ ಅಂತ ಪ್ರಶ್ನೆ ಕೇಳಿದಾಗ ಬೆಳೆದ ಮಗ ಇದ್ದಾನೆ ಅಂತ ಹೇಳಿ ಆಕೆ ಹೇಳ್ತಾಳೆ. ನೀವು ಈ ಕಾರ್ಯಕ್ರಮಕ್ಕೆ ಬರ್ತಿರೋದು ನಿಮ್ಮ ಗಂಡನಿಗೆ ಗೊತ್ತಾ ಅಂತ ಕೇಳಿದ್ರು. ಗೊತ್ತಿಲ್ಲ ಅಂತ ಆಕೆ ಉತ್ತರ ಕೊಟ್ಟರು. ಇದು ಪ್ರಸಾರ ಆದಾಗ ಅವ್ರಿಗೆ ಗೊತ್ತಾಗಬಹುದು ಅಂತ ಹೇಳ್ತಾಳೆ. ಆಕೆ ಜೊತೆ ಬಂದಿದ್ದಂತಹ ಡಿಸೈನರ್ ಒಬ್ಬ ಎಲ್ಲರ ಎದುರೇ ಆಕೆ ಹಾಕಿಕೊಂಡಿದ್ದಂತಹ ಬಟ್ಟೆಯನ್ನ ಕತ್ತರಿಸಿ ಹೊಲಿದು ಅವನ ಟ್ಯಾಲೆಂಟ್ ಅನ್ನ ಪ್ರದರ್ಶನ ಮಾಡ್ತಾನೆ. ಅರೆ, ಎಲ್ಲಿಗೆ ಬಂದು ನಿಂತಿದೆ ಈ ಸಮಾಜ ಅಂತ ಅನಿಸ್ಲಿಕ್ಕಿಲ್ವಾ? ಇಂಥವುಗಳನ್ನ ಕಾಮನೈಸ್ ಮಾಡ್ತಾ ಇರುವಂಥದ್ದಿದೆಯಲ್ಲ, ದೊಡ್ಡ ದುರಂತ. ಇನ್ನು ಇಂಥದ್ದು ಕನ್ನಡದ ರಿಯಾಲಿಟಿ ಶೋಗಳಲ್ಲಿ ಏನಾದರೂ ಕಡಿಮೆ ಇದೆ ಅಂತ ಭಾವಿಸ್ತೀರಾ? ಕನ್ನಡದಲ್ಲಿ ಕೂಡ ಕಡಿಮೆ ಏನಿಲ್ಲ. ಕಾಮಿಡಿಯ ಹೆಸರಿನಲ್ಲಿ ಬಿಲೋ ದ ಬೆಲ್ಟ್ ಜೋಕ್ಗಳನ್ನ ಹೇಳುವಂಥದ್ದು, ಇನ್ನೊಬ್ಬರನ್ನ ಬಾಡಿ ಶೇಮ್ ಮಾಡುವಂಥದ್ದು ಕೂಡ ಇತ್ತೀಚೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಈಗಿನ ಯುವ ಜನತೆಯ ಸ್ಟ್ಯಾಂಡ್ ಅಪ್ ಕಾಮಿಡಿಯಲ್ಲಂತೂ ಕಾಮಿಡಿಯ ಲವಲೇಶ ಕೂಡ ಇರೋದಿಲ್ಲ. ಅದರಲ್ಲಿ ಕೂಡ ವಲ್ಗ್ಯಾರಿಟಿಯೇ ಹೆಚ್ಚಿರುತ್ತೆ. ಗಂಗಾವತಿ ಪ್ರಾಣೇಶ್, ಪ್ರೊಫೆಸರ್ ಕೃಷ್ಣೇಗೌಡರ ಸ್ಟ್ಯಾಂಡ್ ಅಪ್ ಕಾಮಿಡಿಗಳನ್ನು ನಾವು ನೋಡಿದ್ದೇವೆ. ಒಂದೇ ಒಂದು ಅಶ್ಲೀಲ ಪದವನ್ನು ಬಳಕೆ ಮಾಡದೆ ಸಮಾಜವನ್ನು ಎಚ್ಚರಿಸುವಂತಹ ಕೆಲಸವನ್ನ ಹಾಸ್ಯದ ಮೂಲಕ ಮಾಡ್ತಾ ಇದ್ರು. ಆದರೆ ಈಗಿನ ಪರಿಸ್ಥಿತಿ ಏನಾಗಿದೆ? ಯಾವ ಕಡೆಗೆ ಸಮಾಜ ಹೋಗುತ್ತಾ ಇದೆ? ಯೋಚನೆ ಮಾಡಬೇಕಲ್ಲ. ಇದು ಕೇವಲ OTT ಪ್ಲಾಟ್ಫಾರ್ಮ್ಗಳು, ಯೂಟ್ಯೂಬ್ ಚಾನಲ್ಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಪಬ್ಲಿಕ್ ಒಪಿನಿಯನ್ನ ಹೆಸರಿನಲ್ಲಿ ಮೈಕ್ ಹಿಡ್ಕೊಂಡು ರಸ್ತೆಗಳಲ್ಲಿ ಓಡಾಡ್ತಾ ಯುವ ಜನತೆಯಲ್ಲಿ ಅಸಂಬದ್ಧ ಪ್ರಶ್ನೆಗಳನ್ನ ಕೇಳುವುದು ಕೂಡ ಇತ್ತೀಚೆಗೆ ಕಾಮನ್ ಆಗಿಬಿಟ್ಟಿದೆ. ಕೆಲವೊಮ್ಮೆ ಇಂಥ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಸಾಕು, ಸಾಲು ವಿಡಿಯೋಗಳು, ಅಂಥದ್ದೇ ವಿಡಿಯೋಗಳು ಬರ್ತಾ 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 ಹೋಗುತ್ತದೆ. ಮೊದಲೆಲ್ಲ ಇದು ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ, ದೊಡ್ಡ ಸಿಟಿಗಳಲ್ಲಿ ಮಾತ್ರ ಕಾಣ್ತಾ ಇತ್ತು. ಆದರೆ ಇವತ್ತು 2 ಟೈರ್ 3 ಟೈರ್ ಸಿಟಿಗಳಲ್ಲಿ ಕೂಡ ಅಂಥದ್ದೇ ಕಾಮನ್ ಆಗಿಬಿಟ್ಟಂಥದ್ದು ಅತ್ಯಂತ ದೊಡ್ಡ ದುರಂತ. ಎಲ್ಲವನ್ನು ಜನರಲೈಸ್ ಮಾಡಬಹುದು ಅನ್ನುವಂಥ ಒಂದು ಮೈಂಡ್ ಸೆಟ್ಗೆ ನಾವು ಬಂದು ತಲುಪಿದ್ದೇವೆ. ಮಾದಕ ವ್ಯಸನ, ಡ್ರಿಂಕ್ಸ್, ಧೂಮಪಾನ, ಸೆಕ್ಸ್, ವಿಚ್ಛೇದನ ಇವುಗಳನ್ನು ಎಲ್ಲ ಕಾಮನೈಸ್ ಮಾಡುವ ಪ್ರಕ್ರಿಯೆಗಳು ಅಂತ ಹೇಳಿ ಅದನ್ನು ತುಂಬ ಕಾಮನ್ ಅನ್ನುವ ರೀತಿಯಾಗಿ ಈವನ್ ಬರಹಗಾರರು ಕೂಡ ಪುಸ್ತಕಗಳನ್ನ, ಕಥೆಗಳನ್ನ ಇದೇ ರೀತಿಯಾಗಿ ಇದೇ ಧಾಟಿಯಲ್ಲಿ ಬರೆಯುವಂಥದ್ದನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಇವತ್ತಿನ ಯುವ ಜನತೆ, ನಾವು ಯುವ ಲೇಖಕರು, ಯುವ ಬರಹಗಾರರು ಅಂತ ಅಂದುಕೊಂಡವರು, ಅವರು ಈ ರೀತಿಯಾಗಿ ಬರೆಯುವಂಥದ್ದನ್ನು ಮಾಡ್ತಾ ಇದ್ದಾರೆ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಿನಲ್ಲಿ, ವೈಯಕ್ತಿಕ ಸ್ವಾತಂತ್ರ್ಯದ ಹೆಸರಿನಲ್ಲಿ ಸ್ವೇಚ್ಛೆಯ ಪರಾಕಾಷ್ಠೆಗೆ ತಲುಪಿರುವಂಥದ್ದು ಅತ್ಯಂತ ದೊಡ್ಡ ದುರಂತ. ಭಾರತೀಯ ಸಂಸ್ಕೃತಿಗೆ ಇದು ಅತ್ಯಂತ ಅಪಾಯಕಾರಿಯಾದಂಥದ್ದು. ಇದನ್ನೇ ವೋಕಿಸಮ್ ಅಂತ ಕರೀತಾರೆ. ಇದು ವೋಕಿಸಮ್ನ ಒಂದು ಪ್ರಮುಖವಾದಂತಹ ಭಾಗ. ವೋಕಿಸಮ್ನ ಬಗ್ಗೆ ಇತ್ತೀಚೆಗೆ ಚರ್ಚೆಗಳು ನಡೀತಾ ಇದೆ. ಸಮಾಜವನ್ನ ವೋಕ್ನ ಕಡೆಗೆ ವಾಲಿಸುವಂಥದ್ದು ಇದರ ಮುಖ್ಯ ಅಜೆಂಡಾ.
ಸಮಾಜದ ನೈತಿಕ ಸ್ಥೈರ್ಯವನ್ನು ಕುಸಿಯುವಂತೆ ಮಾಡುವುದು, ಸಂಸ್ಕೃತಿಯ ಬಗ್ಗೆ ಅವಹೇಳನ ಮಾಡಿ ಭಾರತೀಯ ಕುಟುಂಬ ವ್ಯವಸ್ಥೆಯನ್ನ ಒಡೆಯುವುದು ಇದರ ಹಿಂದೆ ಇರುವಂತಹ ದೊಡ್ಡ ಗುರಿ. ಇದನ್ನ ಸದ್ದಿಲ್ಲದೆ ವ್ಯವಸ್ಥಿತವಾಗಿ ನಡೆಸಿಕೊಂಡು ಬರ್ತಾ ಇದೆ. ಭಾರತೀಯ ಸಂಸ್ಕೃತಿ ಎಲ್ಲವನ್ನು ಒಳಗೊಳ್ಳುವಂತಹ ಸಂಸ್ಕೃತಿ ಸ್ನೇಹಿತರೆ, ಕಟ್ಟರ್ ಸಂಪ್ರದಾಯವನ್ನು ಒಳಗೊಂಡ ಸಂಸ್ಕೃತಿ ಅಲ್ಲ. ಪುಸ್ತಕದಲ್ಲಿ ಹೀಗೆ ಬರೆದಿದೆ ಹಾಗಾಗಿ ನಾವು ಇದನ್ನೇ ಪಾಲನೆ ಮಾಡ್ತೇನೆ ಅಂತ ಯಾವತ್ತೂ ಕೂಡ ಭಾರತೀಯ ಸಮಾಜ ಹೇಳಲಿಲ್ಲ. ಹಾಗಂತ ಎಲ್ಲದಕ್ಕೂ ಒಂದು ಲಿಮಿಟೇಷನ್ ಇದೆ ಅಲ್ವಾ? ಎಲ್ಲಕ್ಕೂ ಒಂದು ಲಿಮಿಟೇಷನ್ ಇದ್ದಾಗ ಮಾತ್ರ ಅದು ಉಳಿಲಿಕ್ಕೆ ಸಾಧ್ಯ. ಬಿಲೋ ದ ಬೆಲ್ಟ್ ಜೋಕ್ ಇಸ್ ನಾಟ್ ಅ ಜೋಕ್, ಇಟ್ಸ್ ಅ ವಲ್ಗ್ಯಾರಿಟಿ. ಈ ಡಿಫ್ರೆನ್ಸಿಯೇಷನ್ ನಮಗೆಲ್ಲರಿಗೂ ಕೂಡ ಅರ್ಥ ಆಗಬೇಕು. ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸುವ ಯಾವುದೇ ಕಾರ್ಯಕ್ರಮ ಆಗಲಿ ಅದಕ್ಕೆ ಸರ್ಕಾರ ಕಡಿವಾಣ ಹಾಕಲೇಬೇಕು. ಬೇಜಾರಾಗುವುದೇನು ಗೊತ್ತಾ ಸ್ನೇಹಿತರೆ, ಸಣ್ಣ ಸಣ್ಣ ಮಕ್ಕಳ ಕಡೆಯಿಂದ ಆ ರೀತಿಯ ಮಾತುಗಳನ್ನ ಆಡಿಸ್ತಾರೆ. ಯಾವ ಸಮಾಜವನ್ನ ಸೃಷ್ಟಿ ಮಾಡಲಿಕ್ಕೆ, ಯಾವ ಪೀಳಿಗೆಯನ್ನ ಸೃಷ್ಟಿ ಮಾಡಲಿಕ್ಕೆ ಇವರು ಹೊರಡ್ತಾ ಇದ್ದಾರೆ ಅನ್ನುವಂಥದ್ದು ಅರ್ಥವೇ ಆಗುವುದಿಲ್ಲ. ಮುಂದಿನ ಪೀಳಿಗೆ ಇಂಥವುಗಳನ್ನ ಕಾಮನ್ ಅಂತ ತಿಳಿದು ಬಿಟ್ಟರೆ ನಮ್ಮ ಸಂಸ್ಕೃತಿ ಏನಾಗಬಹುದು, ಸಮಾಜ ಏನಾಗಬಹುದು ಅರ್ಥವಾಗಬೇಕಲ್ಲ. ನಮ್ಮ ಉದ್ದೇಶ ಇರುವಂಥದ್ದು ಇಷ್ಟೇ. ಹಾಸ್ಯ ಬೇಡ, ಹಾಸ್ಯ ಪ್ರವೃತ್ತಿ ಬೇಡ ಅನ್ನುವಂಥದ್ದನ್ನು ಯಾರೂ ಹೇಳುತ್ತಾ ಇಲ್ಲ. ಯಾವುದು ಹಾಸ್ಯ ಅನ್ನುವಂಥದ್ದನ್ನ ತಿಳಿದುಕೊಳ್ಳುವಂಥ ಪ್ರಯತ್ನ ನಾವು ಮಾಡಬೇಕು. ನಮಗೆ ಎಲ್ಲವೂ ಹಾಸ್ಯದ ಹಾಗೆ ಕಾಣಬಹುದು, ಆದರೆ ಎಲ್ಲ ಹಾಸ್ಯ ಅಲ್ಲ ಸ್ನೇಹಿತರೆ. ನಮಗೆ ಹಾಸ್ಯ ಯಾವುದು, ವಲ್ಗ್ಯಾರಿಟಿ ಯಾವುದು ಅನ್ನುವುದರ ಮಧ್ಯೆ ಡಿಫರೆನ್ಸ್ ಇದೆಯಲ್ಲ, ಅದನ್ನ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನ ಬೆಳೆಸಿಕೊಳ್ಳಬೇಕು. ಅಮ್ಮನಿಗೆ, ಅಕ್ಕನಿಗೆ, ತಂಗಿಗೆ, ನಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ನಾವು ಒಂದು ಗೌರವವನ್ನು ಕೊಟ್ಟಿದ್ದೇವೆ, ಒಂದು ಮಾನ್ಯತೆಯನ್ನು ಕೊಟ್ಟಿದ್ದೇವೆ. ಅಂಥವುಗಳನ್ನು ನೀವು ನಿಮಗೆ ಬೇಕಾದ ಹಾಗೆ ನಿಮ್ಮ ಕಂಟೆಂಟ್ಗಳಿಗೋಸ್ಕರ ಬಳಸಿಕೊಳ್ತೀರಿ ಅಂತಾದರೆ ನಿಮ್ಗೆ ಏನು ಹೇಳಬೇಕು ನನಗೇನು ಅರ್ಥವಾಗೋದಿಲ್ಲ. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಇನ್ನೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.